ಯಾಕೆ ಎರಡು ಪಾರ್ಟಿಯವರು ಇಬ್ರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ? ಹಿಂದೆ ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾ ಇದ್ರು, ನಾನು ಮೋದಿಯವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆಗ ಮೋದಿ ಅವರು ಹೇಳಿದ್ರು, ನಮ್ಮ ಮನೆಗೆ ಬಂದು ಸೇರಪ್ಪ, ನಾನೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಗೌಡ್ರು, ಹಿರಿಯ ಗೌಡ್ರು, ನಾನೇ ನನ್ನ ಮಗನ್ನ ಇವತ್ತು ಬಿಜೆಪಿ ಕಡೆ ಕಳಿಸ್ತಿ ಅಂತೇಳಿ. ಇದು ರಾಜಕಾರಣದಲ್ಲಿ ಯಾರು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಒಂದು ಹಾಕೊಳ್ಳಿ, ನಾವು ಚಿಂತೆ ಮಾಡೋದು ಬೇಡ. ನಮ್ಮ ಸಿದ್ಧಾಂತ, ನಮ್ಮ ನಂಬಿಕೆ, ಇವತ್ತು ನಮಗೆ ಏನು ಇರುವಂತ ಒಂದು ನಂಬಿಕೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ತತ್ವ, ಒಂದು ನೀತಿ, ಅದ್ರ ಮೇಲೆ ನಾವೆಲ್ಲ ಇವತ್ತು ಬದುಕಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನಮ್ಮ ನಂಬಿಕೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಾಗಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ಕೊಂಡು ನಾವು ಬಂದಿದೆ. ನಾವು ಚಿಂತೆ ಮಾಡೋದು ಬೇಡ. ಪ್ರಧಾನಮಂತ್ರಿ ಅವರು ಹೇಳ್ಬೋದು, ನಾವು 370 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ. ಇದು ಸಾಧ್ಯ ಇಲ್ಲ. ನನಗೆ ಆತ್ಮವಿಶ್ವಾಸ ಇದೆ. ರಾಹುಲ್ ಗಾಂಧಿ ಅವರು ಈ ದೇಶವನ್ನ ಒಗ್ಗಟ್ಟು ಮಾಡ್ಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನ ಮಾಡಿದ್ದಾರೆ, ಈಗೂ ನಡೆಸ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನ ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತಂತ ಜಾಗದಲ್ಲಿ, ರಾಜೀವ್ ಗಾಂಧಿ ಅವರು ಕೂತಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಗೆ ದೇವರು ಕೊಟ್ಟಿರೋದು ವರನೂ ಕೊಡೋದಿಲ್ಲ. ಮಾತು ಹೇಳ್ತಾ ಇರ್ತೀನಿ ನಾನು, ದೇವರು ನಿಮ್ಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಅಂತೇಳಿ. ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಜನರ ಹೃದಯವನ್ನು ಗೆದ್ದು, ಇವತ್ತು ಇಂದಿರಾ ಗಾಂಧಿ ಅವರು ಯಾವ ರೀತಿ ತನ್ನ ಕೊನೆಯ ಉಸಿರಿರುವವರೆಗೂ ನಾನು ಹೋರಾಟವನ್ನ ಮಾಡಬಲ್ಲೆ, ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ, ತೊಟ್ಟು ನೀರು, ಬೇವರು, ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ. ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ನ ಉಳಿಸ್ಲಿಕ್ಕೆ, ಈ ಕಾಂಗ್ರೆಸ್ನ ಬಾವುಟ ಬೇರೆಯವ್ರು ಹಾಕ್ಲಿಕ್ಕೆ ಸಾಧ್ಯನಾ? ಯಾವ ಪಾರ್ಟಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷವನ್ನ ಬಾವುಟನ ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ಸಂವಿಧಾನವನ್ನ ಯಾರು ಕೂಡ ಕಾಂಗ್ರೆಸ್ ಇಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೇಳಿ ಆಗಿ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ದುಡಿದು ಹಳ್ಳಿಗೆ ಹೋಗಿ, ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೇನು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ, ನೀವೆಲ್ಲ ಸೇರಿ ಅತಿ ಹೆಚ್ಚು ಸೀಟನ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಸೋಲೋದಿಲ್ಲ ಅನ್ನೋ ಒಂದು ಭರವಸೆ ನಿಮ್ಗಿರಬೇಕು, ಆತ್ಮಧೈರ್ಯ ಇರಬೇಕು. ನನಗೆ ವಿಶ್ವಾಸ ಇದೆ, 20 ಸೀಟಾರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಾಷ್ಟ್ರೀಯನ ಮಾಡ್ತದೆ ಅಂತ ಆತ್ಮವಿಶ್ವಾಸ ಇವತ್ತು ಇದೆ. ನಮ್ಮ ಸಾಮರ್ಥ್ಯ, ನಾವು ಕೊಟ್ಟ ಮಾತು, ಸರ್ಕಾರದ ಕಾರ್ಯಕ್ರಮ, ನೆನೆ ಬಜೆಟ್, ಎಂತ ಐತಿಹಾಸಿಕವಾದಂತ ಬಜೆಟ್. ವಿರೋಧ ಪಾರ್ಟಿಯವರು, ನಾನು 35 ವರ್ಷದಿಂದ ಅಸೆಂಬ್ಲಿಲಿ ಇದ್ದೇನೆ, 8 ಬಾರಿ. ಯಾವಾಗಲೂ ಕೂಡ ವಿರೋಧ ಪಾರ್ಟಿಯವರು, ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಅವರದು ಬಜೆಟ್ ಅಲ್ಲಿ ಇದ್ದಾಗ ಹಿಂದೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಯಾರು ಕೂಡ ಅವೇಳನ ಮಾಡ್ತಿರ್ಲಿಲ್ಲ. ಇದು ಬಜೆಟ್ಗೆಲ್ಲ ಅವೇಳನ. ನನ್ನ ರಾಜ್ಯದ ತಾಯಂದಿರಿಗೆ, ತಂದೆಯರಿಗೆ, ಅವರ ಸಂಬಳಕ್ಕೆ, ಅವರ ಬದುಕಿಗೆ ಕಾಂಗ್ರೆಸ್ ಪಕ್ಷ ಏನು ಇವತ್ತು 56,000 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ, ಈ ರಾಜ್ಯವನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅದನ್ನ ಧಿಕ್ಕರಿಸಿ ಇವತ್ತು ಬಿಜೆಪಿ ಜನತಾದಳವರು ಪ್ರತಿಭಟನೆ ಮಾಡಿ ಹೊರಟೋದ್ರು. ಏನ್ ಚಿಂತೆ ಏನಿಲ್ಲ ನಮ್ಗೆ. 136 ಜನ, 2 ಪಕ್ಷೇತರು, 2 ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ಏನೇನೋ ತಂತ್ರ ಮಾಡ್ಲಿ, ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಅದಾದ್ಮೇಲೆ ಮತ್ತೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬಿಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಆದ್ರಿಂದ ನೀವು ನಮ್ಗೆ ಶಕ್ತಿ ಕೊಡಬೇಕು, ಧೈರ್ಯ ತುಂಬಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಸೇವೆಯನ್ನು ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಯುವಕರು, ಹಿರಿಯರು, ಮಹಿಳೆಯರು, ಎಲ್ಲ ನಾಯಕರುಗಳು, ಹಿಂದುಳಿದವರು ಎಲ್ಲ ಒಗ್ಗಟ್ಟಿನಿಂದ ಈ ದೇಶವನ್ನ ರಕ್ಷಣೆ ಮಾಡೋಣ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ಈ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೇನೆ. ಈಗ ತಮ್ಮನ್ನು ಉದ್ದೇಶಿಸಿ
ಈಗ ತಮ್ಮನ್ನು ಉದ್ದೇಶಿಸಿ ಆಮೇಲೆ ಉದ್ಘಾಟನಾ ಭಾಷಣವನ್ನು ನಮ್ಮ ACC ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಚುನಾವಣೆಗೆ who drived for this victory, a leader behind a successful story, Mr. Surjewala ji, he will address the gathering. ಮಾನ್ಯ ಶ್ರೀ ಸುರ್ಜೇವಾಲಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.